ಈಗ ಹುಣಸೆ ಇವತ್ತು ಯಾಕೆ ಇಷ್ಟು ಮುನ್ನೆಲೆಗೆ ಬರ್ತಾ ಇದೆ ಅನ್ನೋದನ್ನು ನೋಡಿದಾಗ ಹುಣಸೆ ಒಂಥರ ಎಲೆಮರೆ ಕಾಯಿ ಥರ. ಬೇರೆ ಎಲ್ಲೋ ಇದರಲ್ಲಿ ಹುಣಸೆಯಲ್ಲಿ ನಾವು ಮಲೆನಾಡು ಕಡೆಯವರು, ಈ ಕಡೆ ಬಯಲುಸೀಮೆ, ಬೇರೆ ಯಾವುದೇ ಕರ್ನಾಟಕದ ಕರಾವಳಿ ಪ್ರದೇಶ ಎಲ್ಲ ಪ್ರದೇಶಗಳನ್ನು ತಗೊಂಡ್ರೂ ಕೂಡ ಹುಣಸೆ ಒಂದು ಭಾರಿ ಕಾಮನ್ ಆಗಿ ಎಲ್ಲ ಕಡೆಗೂ ಕಂಡು ಬರ್ತಾ ಇರುವಂಥ ತಳಿ. ಈಗ ನನ್ನ ಮನೆ ಮುಂದೆನೇ ನಮ್ಮೂರು ತೀರ್ಥಹಳ್ಳಿ ತಾಲೂಕು ಮಂಡಗದ್ದೆ ಅಂತ ಕಾಡಿನ ಮಧ್ಯ ಒಂದು ಊರು. ಅಲ್ಲಿ ನಮ್ಮನೆ ಸುತ್ತಲೂ ತಗೊಂಡ್ರೆ ಒಂದು 20 ಹುಣಸೆ ಮರಗಳಿದ್ದು ಮಲೆನಾಡಲ್ಲಿ. ಆ 20 ವೆರೈಟಿನೂ ನನಗೆ ನೆನಪಿದೆ. ನನಗೆ ಬುದ್ಧಿ ಬಂದ ಮೇಲೆ ಒಂದು 5 ವರ್ಷ ನಾನು ನಮ್ಮೂರಿನಲ್ಲಿ ಪ್ರೈಮರಿ ಸ್ಕೂಲ್ ಓದಿರಬಹುದು. ಆ ಸಮಯದಲ್ಲಿ ಆ ಪ್ರತಿಯೊಂದು ಹುಣಸೆಯ ತಳಿಗಳೂ 20 ಗಿಡ ಇದ್ದರೆ 20 ವಿಭಿನ್ನವಾದ ತಳಿಗಳು. ನಮಗೆ ಅವಾಗ ಯಾವುದೂ ಹೊಳಿತಾ ಇರಲಿಲ್ಲ. ಆದರೆ ಅದನ್ನು ನಾನಿವತ್ತು ನೆನಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದಾಗ ಎಷ್ಟು ತಳಿಗಳು ಇದ್ದಿರ್ಬೋದು. ಈಗ ಮಾವಿನಲ್ಲಿ ಎಷ್ಟು ತಳಿ ಇತ್ತು ಅನ್ನೋದು ದೊಡ್ಡ ರೀತಿಯಲ್ಲಿ ದಾಖಲೆ ಆಗಿದೆ. ಅದೇ ರೀತಿ ಹುಣಸೆಯ ದಾಖಲೆ ಮಾಡಿದ್ರೂ ಕೂಡ ಅಷ್ಟು ದೊಡ್ಡ ಒಂದು ತಳಿ ಸಂಪತ್ತು ನಮಗೆ ಹುಣಸೆಯಲ್ಲಿ ಸಿಗ್ತಾ ಇತ್ತು ಅನ್ನೋವಂಥದ್ದನ್ನು ನಾವು ಕಾಣ್ಬೋದು. ಸ್ವಲ್ಪ ಗಲಾಟೆ. ಸೊ ಆ ರೀತಿಯಲ್ಲಿ ಏನಾದರೂ ದಾಖಲೆ ಮಾಡಿದರೆ ಅತ್ಯಂತ ಹಳೆ ಬೆಳೆ ಇದು. ಪ್ರಾಯಶಃ ಬೇರೆ ನಮ್ಮ ದೇಶದ ಸ್ಥಳೀಯ ತಳಿ ಅಲ್ಲ, ಆದರೆ ಪೋರ್ಚುಗೀಸರು ತಂದರು, ಈ ಥರದ ಕಥೆಗಳು ನಮ್ಮ ಹತ್ರ ಇದೆ. ಆದರೆ ಇಡೀ ನಮ್ಮ ದೇಶದಲ್ಲಿ ಇದು ಹರಡಿಕೊಂಡಿರೋ ರೀತಿ ಮತ್ತು ಹುಣಸೆಗೆ ಎಷ್ಟು ಮುಪ್ಪಾದಷ್ಟು ಅದರ ಗುಣಗಳು ಹೆಚ್ಚಾಗುತ್ತೆ ಅನ್ನೋದನ್ನು ಎಲ್ಲ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಮ್ಮಲ್ಲಿರುವಂಥ ಹುಣಸೆ ಮರಗಳು ಎಷ್ಟು ಹಳೆಯ ಮರಗಳು ಅವು ಅಂತಂದರೆ ಇವತ್ತಿಗೂ ಅವು ಅದಕ್ಕೆ ಎಷ್ಟು ವರ್ಷ ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಎಷ್ಟು ತಲಾಂತರದಿಂದ ಮರಗಳು ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವು ಹರಡಿ ಬೆಳೆದಿರೋ ರೀತಿನ ನೋಡಿದರೆ ಅಷ್ಟು ಬೃಹತ್ತಾಗಿ, ಅಷ್ಟು ದೊಡ್ಡ ಮರಗಳಿಗೆ ಎಷ್ಟು ಹಿನ್ನೆಲೆ ಇರ್ಬೋದು ಅನ್ನೋದು ಅದು ಒಂದು ಕೊರತೆಯಾಗಿ ನಮ್ಮಲ್ಲಿ ಇವತ್ತು ಕಾಣ್ತಾ ಇದೆ. ಹುಣಸೆ ತಳಿಗಳನ್ನು ನಾವು ಇದುವರೆಗೆ ಪ್ರಯತ್ನ ಪಟ್ಟಾದರೂ ನಾವು ದಾಖಲಿಸಬೇಕಾಗಿತ್ತು ಅನ್ನೋವಂಥದ್ದು. ಹಾಗಾಗಿ ಹುಣಸೆಯನ್ನು ಎಲ್ಲರೂ ಅವರವರ ಒಂದು ಸಾಮರ್ಥ್ಯಕ್ಕೆ, ಅವರವರ ಅಗತ್ಯಕ್ಕೆ ತಕ್ಕ ಹಾಗೆ ಅದನ್ನು ಬಡ್ಕೊಂಡು ಆ ಹಣ್ಣುಗಳನ್ನು ತಗೊಂಡು ಸಂಸ್ಕರಣೆ ಮಾಡಿಕೊಂಡು ಬಂದಿದ್ದಾರೆ ವಿನಃ ಹೆಚ್ಚು ಕಡಿಮೆ ಇತ್ತೀಚಿನ ವರ್ಷಗಳವರೆಗೂ ಹುಣಸೆ ಅನ್ನೋದು ಒಂದು ನಮ್ಮ ಆದಾಯದ ಮೂಲ, ಹುಣಸೆ ರೈತನ ಒಂದು ಮುಖ್ಯವಾದ ಬೆಳೆ, ಈ ರೀತಿಯಾದ ಕಲ್ಪನೆಗಳು ಬಹಳ ಕಡಿಮೆ ಇತ್ತು. ಎಲ್ಲೋ ಆಸ್ತಿ ಪಾಲು ಆಗುವಾಗ ನನಗೆ 1, 2, 3 ಗಿಡ ಬರುತ್ತೆ, ಆ ಗಿಡದಿಂದ ನನಗೆ ಸಾಧ್ಯವಾದರೆ ನಾನು ಬಡಿತೀನಿ. ಸ್ವಲ್ಪ ಮಾತು ಕಮ್ಮಿ ಮಾಡ್ಬೋದಾ? ಯಾಕಂದರೆ ಇಲ್ಲಿ ರಿಫ್ಲೆಕ್ಟ್ ಇದು ತುಂಬ ಇದೆ, ಎಕೋ ತುಂಬ ಇದೆ, ಆಯಿತಾ? ನೀವು ಆಡಿಯನ್ಸಲ್ಲಿರೋರು ನೀವು ಮಾತಾಡಿದರೆ ಆ ಸೌಂಡು ಸೇರಿಕೊಂಡು ನಮಗೆ ಮುಂದಕ್ಕೆ ಮಾತಾಡೋಕ್ಕೆ ತುಂಬ ಕಷ್ಟವಾಗುತ್ತೆ. ಸರ್, ಫ್ರಂಟ್ ಲೈನ್ ಪ್ಲೀಸ್. ಸ್ವಲ್ಪ ನೀವು ಮಾತಾಡಿದರೆ ಇನ್ನೂ ಇದು ಸೌಂಡು ಜಾಸ್ತಿ ಆಗಿ ಎಲ್ಲ ಕಲಸ ಮೇಲೆ ಆಗೋಗ್ಬಿಡ್ತಾ ಇದೆ. ಹಾಗೆ ನಾವು ನೋಡ್ತಾ ನಮ್ಮಲ್ಲಿ ಅನೇಕ ರೈತರು ಈ ಹುಣಸೆಯ ಬಗ್ಗೆ ಮಹಾಜ್ಞಾನಿಗಳಾದ ರೈತರನ್ನ ನಾವು ಕಂಡಿದ್ದೀವಿ. ನಾನು ಈ ಕೃಷಿ ಪತ್ರಿಕಾ ರಂಗಕ್ಕೆ ಬಂದು 20 ವರ್ಷ ಆಯಿತು. ನಮ್ಮ ಪತ್ರಿಕೆಗೆ ಕೆಲವೊಂದನ್ನು ದಾಖಲೆಗಳನ್ನು ಮಾಡೋದಕ್ಕೆ ಹೋದಾಗ ಈ ಹುಣಸೆ ವಿಚಾರದಲ್ಲೂ ಅತ್ಯಂತ ಜ್ಞಾನಿಗಳಾದ ರೈತರನ್ನ ನಾವು ಕಂಡಿದ್ದೀವಿ. ಆದರೆ ನಮಗೆ ದಾಖಲೆ ಮಾಡೋಕ್ಕಾಗಿರೋದು ತುಂಬ ಕಡಿಮೆ ಅಂತ ನಮಗೆ ಅನ್ನಿಸ್ತು. ನೀವಿವತ್ತು ತುಮಕೂರವರು ಇಲ್ಲಿ ಭಾಳ ಜನ ಇದ್ದೀರಿ. ತುಮಕೂರು ಹತ್ರ ರಂಗಾಪುರ, ಇಲ್ಲಿ ಮಧುಗಿರಿ ತಾಲೂಕು ರಂಗಾಪುರದಲ್ಲಿ ಅಣ್ಣ ತಮ್ಮಂದಿರಿದ್ದರು. ಅನ್ಫಾರ್ಚುನೇಟ್ಲಿ ದುರದೃಷ್ಟವಶಾತ್ ನಾವು ಅವರಿಬ್ಬರನ್ನೂ ಕಳ್ಕೊಂಡಿದ್ದೀವಿ, ಕಾಮಣ್ಣ ಅವರು ಮತ್ತು ಪ್ರೊಫೆಸರ್ ಮಹಾಲಿಂಗಯ್ಯನವರು. ಅವ್ರ ಥರ ಅವರಿಗೆ ಆ ಹುಣಸೆ ಬಗ್ಗೆ ಇದ್ದಂಥ ಒಂದು ಜ್ಞಾನ ಆಗಲಿ, ಅಂದರೆ ಹುಣಸೆಯ ಬೀಜದಿಂದ ಹಿಡಿದು ಮಾರುಕಟ್ಟೆಯವರೆಗೆ ಅವರಿಗೆ ಇದ್ದಂಥ ಜ್ಞಾನ ಮತ್ತು ಹುಣಸೆಯನ್ನೇ ಅವರು
ಬದುಕಿಗೆ ಆಧಾರವಾಗಿ ಮಾಡಿಕೊಂಡು ಅವ್ರು ಹೇಳ್ತಾ ಇದ್ರು, ನಮ್ಮ ಮನೆಯ ಮದುವೆಗಳನ್ನು ನಾವು ಹುಣಸೆಯಿಂದ ಮಾಡಿದ್ವಿ. ಎಲ್ಲ ಬೆಳೆಗಳು ಕೈ ಕೊಟ್ಟಾಗ ನಮ್ಮ ತೆಂಗಾಗಲಿ, ಅಡಿಕೆ ಆಗಲಿ, ಮಾವಾಗಲಿ, ಬೇರೆ ಯಾವುದೇ ಹೊಲದ ಬೆಳೆಗಳು ನಮಗೆ ಕೈ ಕೊಟ್ಟಾಗ ನಾವು ಹುಣಸೆಯಿಂದ ಬದುಕಿದ್ದೀವಿ. ಹುಣಸೆನ ಇವತ್ತು ದೆವ್ವದ ಬೆಳೆ ಅಂತಾರೆ, ದೆವ್ವಗಳನ್ನು ಸಾಕುತ್ತೆ ಅಂತಾರೆ. ಆದರೆ ಹುಣಸೆ ದೈವ ಬೆಳೆ ಅಂತ ಅವರು ಪದೇ ಪದೇ ಅದನ್ನು ಹೇಳ್ತಾ ಇದ್ರು. ಅಷ್ಟು ಒಂದು ಸಂಸಾರಗಳನ್ನು ಉಳಿಸಿದೆ ನಮ್ಮ ಹುಣಸೆ ಅನ್ನುವಂಥದ್ದು. ಅದೇ ರೀತಿ ಅವರು ಆ ಬೀಜನ ಹೇಗೆ ಹಿಡಿಬೇಕು, ನೀವೇ ಸಸಿ ಮಾಡ್ಕೋಬೇಕು ಅಂತಂದರೆ ಇವತ್ತಿಗೆ IIHRನವರು ಭಾಳ ಕೆಲಸ ಮಾಡಿರೋದು ಕಂಡು ಬರ್ತಾ ಇದೆ, ಅದ್ರ ಬಗ್ಗೆ ವಿಶೇಷವಾದ ಆಸಕ್ತಿ ತಗೊಂಡು. ಆದರೆ ರೈತರೇನೇನೆ ಆ ಬೀಜಗಳನ್ನು ಹೇಗೆ ಹಿಡಿಬೇಕು, ಎಲ್ಲರಿಗೂ ಬೀಜ ಹಿಡಿಯೋದಕ್ಕೆ ಗೊತ್ತಿರಲ್ಲ. ಆದ್ದರಿಂದ ಹೇಗೋ ಎಲ್ಲೋ ಒಂದು ಬೀಜನ ಹಾಕಿ ಅಥವಾ ಹುಣಸೆನಲ್ಲಿ ಅದೇ ಬೀಜ ಬಿದ್ದು ಅದೇ ಬೆಳೀತು, ಆ ಸಸಿನ ತಗೊಂಡು ನಾವು ಬೆಳೆಸ್ದೆ, ಈ ಥರದ್ದಾಗಿದ್ದೇ ವಿನಃ ಪಕ್ಕ ಅದರಲ್ಲಿ ಆ ಬೀಜವನ್ನು ಎಲ್ಲಿಂದ ಹಿಡಿಬೇಕು. ಅವ್ರು ಹೇಳ್ತಾ ಇದ್ರು, ಒಂದು ಬಲ್ಲೆನೋ ಏನೋ ಹೇಳ್ತಾರೆ ಅವರು, ಅದಕ್ಕೆ ಒಂದು ಹಣ್ಣನ್ನು ನೀವು ತಗೊಂಡ್ರೆ ಅದರ ತುದಿ ಬೀಜನ ನೀವು ಆಯ್ಕೆ ಮಾಡ್ಕೋಬೇಕು ಅದನ್ನು ಸಸಿ ಮಾಡೋದಕ್ಕೆ ಅಂತ. ಯಾಕೆ ತುದಿ ಬೀಜನೇ? ಅವ್ರ ತಂದೆ, ನನ್ನ ತಂದೆ ಎಲ್ಲರೂ ಆ ತುದಿ ಬೀಜವನ್ನೇ ಅವರು ಆಯ್ಕೆ ಮಾಡಿಕೊಂಡು ಸಸಿ ಮಾಡ್ತಾಯಿದ್ರು. ಆಮೇಲೆ ನಾನು ಪರೀಕ್ಷೆ ಮಾಡೋಣ ಅಂತ ನಾನು ಯಾವುದೋ ಒಂದು ಬೀಜ ಹಿಡಿದು ಸಸಿ ಮಾಡಿದೆ. ಅವ್ರ ಹತ್ರ 30-40 ಹುಣಸೆ ಇದೆ ಅಂತ ಹೇಳ್ತಿದ್ರು ಮರಗಳು. ಅದು ನೋಡಿದರೆ ಆ ಗಿಡನೇ ಕೆಟ್ಟೋಯ್ತು, ಅದಕ್ಕೇನೋ ಒಂದು ತೊಂದರೆ. ಅದು ಈ ವರ್ಷ ಕೊಟ್ಟರೆ ಮುಂದಿನ ವರ್ಷ ಇದನ್ನು ಕೊಡಲ್ಲ, ಫಲ ಕೊಡಲ್ಲ, ಒಂದೇ ಸಮಾನವಾಗಿ ಅದರಲ್ಲಿ ಫಲ ಬರಲ್ಲ. ಇವೆಲ್ಲ ತುಂಬ ಸಮಸ್ಯೆಗಳು ಅವರಲ್ಲಿ ಕಂಡುಬಂತು. ಆದರೆ ಅವ್ರ ತಂದೆಯವರು ಏನು ಆ ತುದಿ ಬೀಜನ ಹಿಡಿದು ಹಾಕ್ತಾಯಿದ್ರು, ಆ ಬೀಜದಿಂದ ಬಂದಂಥ ಮರಗಳು ಇವತ್ತಿಗೂ ಕರೆಕ್ಟಾಗಿ ಪ್ರತಿ ವರ್ಷ ಕೊಡ್ತವೆ. ಆಮೇಲೆ ಕೆಲವು ಕ್ವಿಂಟಾಲುಗಳು ಬರುತ್ತೆ. ಬೇರೆ ಬೀಜ ಹಿಡಿದಾಗ 50 kg ಬಂದರೆ ಇವು ಕನಿಷ್ಠ 2-3 ಕ್ವಿಂಟಲ್ ಹಣ್ಣನ್ನಾದರೂ ಕೊಡುತ್ತೆ. ಈ ರೀತಿಯಲ್ಲಿ ಅವರು ಅದನ್ನು ಆ ಬೀಜ ಹಿಡಿದು ಆ ಸಸಿಗಳನ್ನು ಮಾಡಿ ಪ್ಯಾಕೆಟಲ್ಲಿ ಹಾಕಿದ್ರೆ ಎಷ್ಟು ಬೀಜ ಹಾಕಬೇಕು, ನೆಲಕ್ಕೆ ಹಾಕಿದ್ರೆ ಎಷ್ಟು ಬೀಜ ಹಾಕಬೇಕು, ಎಷ್ಟು ಅಂತರವನ್ನು ಕೊಟ್ಟು ನಾವು ಗಿಡಗಳನ್ನು ಹಾಕಬೇಕು. ಭಾಳ ಇಂಟ್ರೆಸ್ಟಿಂಗ್. ಇನ್ನೊಂದು ಅಂಶ ಅವರು ಯಾವಾಗಲೂ ಹೇಳ್ತಾ ಇದ್ರು ಏನು ಅಂತಂದರೆ, ಈ ಹುಣಸೆಗೆ ಕಜ್ಜಿ ರೋಗ ಬರುತ್ತೆ. ಈ ಕಜ್ಜಿ ರೋಗಕ್ಕೆ ಏನು ಮಾಡಬೇಕು ಅನ್ನುವಾಗ ಅವ್ರು ಹಾಗೇ ಸಂಶೋಧನೆ ಮಾಡ್ತಾ ಹೋಗ್ತಾರೆ. ನಮ್ಮ IIHRನವರಿಗಂದರೆ ಅವರ ಮನೆ ಬಾಗಿಲಲ್ಲಿ ಲ್ಯಾಬೊರೇಟ್ರಿಗಳಿರುತ್ತೆ, ಅಲ್ಲಿ ಅವರು ಪರೀಕ್ಷೆಗಳನ್ನು ಮಾಡ್ತಾರೆ, ಪ್ರಯೋಗಗಳನ್ನು ಮಾಡ್ತಾರೆ. ನಮ್ಮ ರೈತರಿಗೆ ಅವರ ಹೊಲನೇ ಒಂದು ಪ್ರಯೋಗಶಾಲೆ. ಹಾಗಾಗಿ ಅವರು ಹುಡುಕ್ತಾ ಹೋದಾಗ ಅವ್ರಿಗೆ ಗಮನಕ್ಕೆ ಬಂದದ್ದೇನು ಅಂತ ಅಂದರೆ, ಈ ಕಾಡುಗೇರು ಮರದ ಪಕ್ಕದಲ್ಲಿ ಇದ್ದಂಥ ಹುಣಸೆನಲ್ಲಿ ಅಂದರೆ ಅಕಸ್ಮಾತಾಗಿ ಇವರ ಹುಣಸೆ ಮರದ ಪಕ್ಕದಲ್ಲಿ ಒಂದು ಕಾಡುಗೇರಿನ ಮರ ಬಂದುಬಿಡಿದೆ. ಅಲ್ಲಿ ಈ ಕಜ್ಜಿ ರೋಗ ಇಲ್ಲ, ಪಕ್ಕ ಯಾವುದೇ ರೋಗಕ್ಕೆ ತುತ್ತಾಗದೆ ಅದು ಇರೋದು ಕಂಡು ಬಂದಿದೆ. ಆಗ ಅವ್ರಿಗೆ ಹೊಳಿತು, ನಾವು ಈ ಹುಣಸೆಯ ಹೊಸ ರೀತಿಯಲ್ಲಿ ಹುಣಸೆ ಬೇಸಾಯ ಮಾಡುವಾಗ ನಾವು ಯಾಕೆ ಹುಣಸೆ ಜೊತೆ ಗೇರು ಹಣ್ಣನ್ನು ಬೆಳೆಸಬಾರ್ದು ಅಂತ. ಆವಾಗ ಅವರು ಜನರಿಗೆ ಒಂದು ಟಿಪ್ಸನ್ನು ಕೊಟ್ಟರು. ಕೂಡ್ಲಿಗಿ ಕಡೆ ರೈತರು, ಕೊಟ್ಟೂರು ಕಡೆ ರೈತರೆಲ್ಲ ಅವ್ರ ಹತ್ರ ಹೋದಾಗ ಅವ್ರು ಹೇಳಿದ್ರು, ನೀವು ಹೊಸ ಹುಣಸೆ ಹಾಕಿದ್ರೆ ಅದರಲ್ಲಿ ನೀವು 4 ಗಿಡಕ್ಕೆ 1 ಗೇರನ್ನು ಕೂರಿಸಿ, ಆಗ ನಿಮ್ಮ ಹುಣಸೆಗೆ ಗೇರು ಅಷ್ಟೇ ಚೆನ್ನಾಗಿ ಹುಣಸೆ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಬೆಳೆಯುತ್ತೆ. ಜೊತೆಗೆ ಸಿಂಬಯಾಟಿಕ್ ಅಂತೀವಿ ನಾವು, ಅದಕ್ಕಿದು ಸಹಾಯ ಮಾಡುತ್ತೆ, ಇದಕ್ಕೆ ಸಹಾಯ ಮಾಡುತ್ತೆ. ಆ ರೀತಿಯಲ್ಲಿ ನಿಮಗೆ ತುಂಬ ಸಹಾಯ ಆಗುತ್ತೆ ಅನ್ನೋದನ್ನು ಹೇಳಿ. ಇವೆಲ್ಲ ಒಂಥರ ಕಣ್ಣು ತೆರೆಸೋವಂಥ ವಿಷಯಗಳು. ಇದು ರೈತರ ಅನುಭವದಿಂದ, ಅವರ ಪ್ರಯೋಗಗಳಿಂದ ಬಂದಂಥ ಒಂದು ಏನು ಹೇಳ್ತೀರಾ ಜ್ಞಾನ. ಈ ಥರದನ್ನು ಮಾಡುವಾಗ ಆಮೇಲೆ ಅವರು ಸಂಸ್ಕರಣೆಯನ್ನು ಮಾಡುವಾಗಲೂ ಕೂಡ ಇಲ್ಲಿಗೆ ನಿಲ್ಲಿಲ್ಲ. ಸಂಸ್ಕರಣೆ ಮಾಡುವಾಗ ಇಲ್ಲೆಲ್ಲ ಇಟ್ಟಿದ್ದಾರೆ. ಇವತ್ತು ಆ ಬಿಳಿ ಭಾಗ ಬರೋ ಹಾಗೆ ಅದನ್ನು ಹೇಗೆ ಮಾಡಬೇಕು, ಅದನ್ನು ಬಡಿಯುವಾಗ ಹೇಗೆ ಬಡಿಬೇಕು, ಹೆಚ್ಚು ಒಂದೇಟು ಭಾರವಾಗಿ ಹಾಕಿದ್ರೆ ಏನಾಗುತ್ತೆ, ಒಂದೇಟು ನೀವು ಕಡಿಮೆ ಹಗುರವಾಗಿ ಹಾಕಿದ್ರೆ ಏನಾಗುತ್ತೆ, ಆಯಿತಾ. ಆಮೇಲೆ ಅದನ್ನು ಹೇಗೆ ಈ ರೀತಿ ಬಿಳಿ ಭಾಗ ಬರೋ ರೀತಿಯಲ್ಲಿ ಮಾಡಿ
ಆಮೇಲೆ ಅವರು ಅಡಿಕೆ ಹಾಳೆ ತಗೊಂಡು ಅದನ್ನು ಬ್ಯಾಗಾಗಿ, ಅದಿನ್ನೂ ಹಸಿಯಾಗಿರುವಾಗಲೇ ಬ್ಯಾಗಾಗಿ ಅದನ್ನು ಹೊಲಿದು ಅದರಲ್ಲಿ ಇದನ್ನು ತುಂಬಿ ಮತ್ತೆ ಒಣಗಿಸಿ ಇಟ್ಟಾಗ 3-4 ವರ್ಷಗಳು ಅವರಿಗೆ ಪಕ್ಕ ಅದನ್ನು ಕಾಪಾಡೋದಕ್ಕೆ ಸಾಧ್ಯ ಆಗಿದೆ. ಈ ಥರ ನಮ್ಮಲ್ಲಿ ಭಾಳ ವಿರಳವಾಗಿ ಆದರೆ ಭಾಳ ಜ್ಞಾನವಂತರಾದ ರೈತರು ಈ ರೀತಿ ಅವರು ಮಾಡಿಕೊಂಡು ಮಾರುಕಟ್ಟೆಗೆ ಹೋದಾಗೂ ಕೂಡ ಅವ್ರ ಕೈಯಲ್ಲಿ ಪೂರೈಸೋಕ್ಕಾಗಿಲ್ಲ, ಅಷ್ಟು ಮಟ್ಟಿಗಿನ ಒಂದು ಮಾರುಕಟ್ಟೆ ಕೂಡ ಅವ್ರಿಗೆ ಬಂದಿದೆ. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಅಂದರೆ, ಒಂದು ಈಗಿರೋ ಹಳೆ ಮರಗಳನ್ನು ಬಡಿಯೋದು ಒಂದು ದೊಡ್ಡ ಸಮಸ್ಯೆ, ಅದು ನಿಮ್ಮೆಲ್ರಿಗೂ ಗೊತ್ತಿದೆ, ಅದನ್ನು ನಾನು ಹೇಳಬೇಕಾಗಿಲ್ಲ. ಆಮೇಲೆ ಬಿದ್ದು ಸಾಯ್ತಾ ಇರುವಂಥ ಪರಿಸ್ಥಿತಿ. ಯಾಕಂದರೆ ಹಳೇ ಮರಗಳು ನಿಮಗೆ ಗೊತ್ತಿದೆ, ಹುಣಸೆ ಹಳೇ ಮರಗಳು ಜಾಸ್ತಿ. ಹಳೇ ಮರಗಳಲ್ಲಿ ಚಿಕ್ಕ ರೆಂಬೆಗಳ ಮೇಲೆ ಹೋದಾಗ ಏನಾಗುತ್ತೆ, ಬಿದ್ದು ಸಾಯೋದು. ಯಾರು ಜವಾಬ್ದಾರಿ ಅದಕ್ಕೆ? ಹುಣಸೆ ಮರ ಆ ಓನರ್ ಜವಾಬ್ದಾರಿನ? ಅವರೇ ಕಷ್ಟದಲ್ಲಿರ್ತಾರೆ. ಏನೋ 1-2 ಹುಣಸೆ ಮರ ಇತ್ತು, ಸ್ವಲ್ಪ ಬಡ್ದು ಕೊಡಪ್ಪ ಅಂತ ಯಾರನ್ನೋ ಕೇಳಿದ್ರು, ಅವರಿಗೇನೋ ಬಿದ್ದಾಯಿತು, ಅಪಘಾತ ಆಯಿತು, ಅವರು ಜವಾಬ್ದಾರಿನ? ಸರ್ಕಾರ ಜವಾಬ್ದಾರಿನ? ಯಾರು ಜವಾಬ್ದಾರಿ ಇದಕ್ಕೆ? ನಿಜವಾಗ್ಲೂ ಈ ಒಂದು ಹುಣಸೆ ಇದರಲ್ಲಿ ಆಗ್ತಾ ಇರುವಂಥ ಅಪಘಾತಗಳಿಗೆ ಅನ್ನೋದು ಒಂದು ಮುಖ್ಯವಾದ ಪ್ರಶ್ನೆ. ಎರಡನೇದು, ಹುಣಸೆಯ ಸಂಸ್ಕರಣೆಯಲ್ಲಿ ಭಾಳ ಸಮಸ್ಯೆಗಳಿದೆ. ಅದರಲ್ಲಿ ಅನೇಕರು ಹುಣಸೆಯ ಸಂಸ್ಕರಣೆಗಳಲ್ಲಿ ತುಂಬ ಉದಾಸೀನ ಮಾಡೋದ್ರಿಂದ, ತಪ್ಪುಗಳನ್ನು ಮಾಡೋದ್ರಿಂದ ಇವತ್ತಿಗೆ ಮಾರುಕಟ್ಟೆಯಲ್ಲಿ ಅದಕ್ಕೆ ಉತ್ತಮವಾದ ಬೆಲೆ ಸಿಕ್ಕೋದ್ರಲ್ಲಿ ಪ್ರಾಬ್ಲಮ್ ಇದೆ. ಬೆಳೆದಾಗ ಅದನ್ನು ಎಲ್ಲಿಡಬೇಕು? ನಿಮಗಾದರೆ ಇಲ್ಲಿ ಹಿಂದೂಪುರಕ್ಕೆ ತೊಗೊಂಡೋಗ್ಬಿಡ್ತೀರಾ ನೀವು, ನಿಮಗೆ ಇಲ್ಲಿ ತುಂಬ ಹತ್ತಿರ ಹಿಂದೂಪುರ ಬರುತ್ತೆ, ಅಲ್ಲಿ ಅವರು ಇಟ್ಕೊಳ್ತಾರೆ. ನಿಮಗೆ ಏನಾದರೂ ಇದು ಬಂದಾಗ ನಿಮ್ಮ ಪರ್ಟಿಕ್ಯುಲರ್ ನಿರ್ದಿಷ್ಟವಾದ ನಿಮ್ಮ ಒಂದು ಹುಣಸೆಗೇನೇ ಬೇಡಿಕೆ ಯಾರಾದರೂ ಖರೀದಿದಾರರಿಂದ ಬಂದರೆ ಅವರು ತಿಳಿಸ್ತಾರೆ ನಿಮಗೆ. ಅದು ಒಂದು ಒಳ್ಳೆ ತುಮಕೂರು ಭಾಗದವರಿಗೆ ಭಾಳ ಒಳ್ಳೆ ಇದು ಇದೆ. ಆದರೆ ಬೇರೆ ಭಾಗದವರಿಗೆ ಈ ಥರದ ಒಂದು ಅವಕಾಶ ಕೂಡ ಇಲ್ಲ. ಹಾಗಾಗಿ ಹುಣಸೆಯ ಸಂಸ್ಕರಣೆಯಲ್ಲಿ ಸಮಸ್ಯೆ ಇದೆ, ಮಾರುಕಟ್ಟೆಯಲ್ಲಿ ಸಮಸ್ಯೆ ಇದೆ. ಮತ್ತು ಇತ್ತೀಚೆಗೆ ಇವುಗಳನ್ನು ಆಳುಗಳನ್ನು ಹಿಡಿಬೇಕು, ಆಳುಗಳನ್ನು ಹಿಡಿದ್ರೆ ಈ ರೀತಿಯ ಅಪಘಾತಗಳ ಸಮಸ್ಯೆ ಇವೆಲ್ಲವೂ ಸೇರಿಕೊಂಡು ಗೋಜಲಾಗಿ ಯಾರಿಗೂ ಇವತ್ತು ಹುಣಸೆ ಮರಗಳನ್ನು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಹೆಚ್ಚು ಕಡಿಮೆ ತುಂಬ ಜನ ರೈತರಿಗೆ ಯಾರೋ ಬಂದರೆ, ಯಾರೋ ಕಾಂಟ್ರಾಕ್ಟು, ಆಯ್ತಪ್ಪ ನೀ ಕೇಳಿದ ಬೆಲೆಗೆ ನೀನು ಏನೋ ಮಾಡ್ಕೊ ಹೋಗು ಅಂತ ಹುಣಸೆ ಮರನ ಕೊಟ್ಬಿಡೋದು. ಯಾರಿಗೂ ಇವತ್ತು ನನ್ನ ಒಂದು ಜಮೀನಿನಲ್ಲಿ ಹುಣಸೆ ಇದೆ, ನನ್ನ ಆಸ್ತಿನಲ್ಲಿ ಹುಣಸೆ ಗಿಡ ಇದೆ, ಆದರೆ ಅದು ನನ್ನ ಆಸ್ತಿಯಾಗಿ ಉಳಿದಿಲ್ಲ, ನನ್ನ ಆದಾಯದ ಮೂಲವಾಗಿ ಉಳಿದಿಲ್ಲ. ಈ ಪರಿಸ್ಥಿತಿಗೆ ಬಂದಿದ್ದೀವಿ. ಅದು ಒಂದು. ಇನ್ನೊಂದು, IIHRನವ್ರು ಹೇಳ್ತಾ ಇದ್ರು, ಭಾಳ ಸಂಶೋಧನೆ ಆಗಿದೆ, ನೀವು ಹೊಸ ತಳಿಗಳನ್ನು ಹಾಕಿ ಬೆಳೆಸಿ, ಕೆಲವರು ಅದರ ಒಂದು ಯಶಸ್ವಿ ಕಥೆಗಳನ್ನು ಹೇಳ್ತಾರೆ. ಆದರೆ ಇವತ್ತು ರೈತರಿಗೆ ತಮಗೆ ಗೊತ್ತಿರೋ ಹಾಗೆ ಮಾರ್ಗದರ್ಶನ ಅನ್ನೋದು ವಿಜ್ಞಾನಿಗಳಿಂದ ಹೊಸ ತಳಿಗಳು ಬಂದಾಗ ಅದನ್ನು ಏನು ಮಾಡಬೇಕು, ಹೇಗೆ ಬೆಳೆಸ್ಕೊಂಡು ಹೋಗಬೇಕು, ಕಾಲಕ್ಕೆ ಏನು ಮಾಡಬೇಕು, ಅದರ ನಿರ್ವಹಣೆ ಕ್ರಮಗಳೇನು, ಅದರಿಂದ ನಾನು ಯಾವ ರೀತಿ ಆದಾಯ ಪಡ್ಕೋಬೇಕು, ಮಾರುಕಟ್ಟೆ ಹೇಗೆ, ಇದು ಯಾವುದೂ ಇಲ್ಲ. ಸಸಿ ಕೊಡೋದು ಒಂದೇ ಆಗಿರುತ್ತೆ ವಿನಃ ಆನಂತರ ಹಂತವಾದ ಯಾವ ಮಾರ್ಗದರ್ಶನವೂ ವಿಜ್ಞಾನಿಗಳಿಂದಾಗಲಿ, ಇನ್ನು ಕಂಪನಿಗಳ ಹಾರಾಟನ ಬಿಟ್ಟುಬಿಡಿ. ಇಲ್ಲೇ ಒಬ್ಬರು ನಮ್ಮ ಕೂಡ್ಲಿಗಿಯಿಂದ ಬಂದಿದ್ದಾರೆ, ಕೊಟ್ಟೂರಿಂದ. ಅವರು 2 ಎಕರೆ ಜಮೀನಿಗೆ ಎಲ್ಲೋ ಯಾರೋ ಒಬ್ಬ ಪ್ರೈವೇಟ್ ನರ್ಸರಿಯವರಿಂದ ತಂದು ಅವರು ಎಲ್ಲ ಥರದ ಬಣ್ಣದ ಮಾತುಗಳನ್ನು ಆಡಿದ್ರು. ಅದಕ್ಕೆ ಅವ್ರನ್ನ ನಾವು ಇವತ್ತು ನೀವು ಬನ್ನಿ ಇಲ್ಲಿ ಅಂತ ಕರೆದಿದ್ವಿ. 2 ಎಕರೆಗೆ ಹಾಕಿದ್ದಾರೆ. ಅದು 7 ವರ್ಷ ಹತ್ತತ್ರ ಆಗ್ತಾ ಇದೆ ಅವರಿಗೆ. 4, 5, 6 ಎಷ್ಟು 6 ವರ್ಷ. ಏನು ಆಗ್ತಾ ಇದೆ ಅಂತ ಗೊತ್ತಿಲ್ಲ ರೈತರಿಗೆ. ಇವತ್ತು ಈ ರೀತಿ ತಂದು ಎಕರೆಗಟ್ಟಲೆ ಅದನ್ನು ಹಾಕಿದ್ದಾರೆ. ಹಳೆ ಜ್ಞಾನಿ ರೈತರು ಹೇಳೋದೇನೆಂದರೆ, ದಯವಿಟ್ಟು ನೀವು ಎಕರೆಗಟ್ಟಲೆ ಹಾಕಬೇಡಿ, ಏಕ ಬೆಳೆಯಾಗಿ ಹುಣಸೆ ಹಾಕಬೇಡಿ ಅನ್ನೋದನ್ನು ಅವರು ತಲಾಂತರದಿಂದ ನಮಗೆ ಹೇಳ್ತಾ ಬಂದಿದ್ದಾರೆ. ಆದರೆ ಇವತ್ತು ನೀವು ಏಕ ಬೆಳೆಯಾಗಿ ಹಾಕಿ, ಒಂದೇ ಎಕರೆನಲ್ಲಿ ಇಷ್ಟು ಮರಾನ 30 ಅಡಿಗೆ ಒಂದು ಏನೋ ಮರಾನ ನೀವು ಕೂರಿಸಿ, ಅದರಲ್ಲೇನು ಮಿಶ್ರ ಬೆಳೆ ಹಾಕಬೇಕು ಅನ್ನೋದಕ್ಕೆ ಅವರಿಂದ ಯಾವ ಮಾರ್ಗದರ್ಶನವೂ ಇಲ್ಲ.
ಈ ರೀತಿಯಾಗಿ 6 ವರ್ಷ 7 ವರ್ಷ ಆದ್ರೂ ಎಲ್ಲೋ ಹೂ ಕಟ್ಟುತ್ತೆ, ಬಿದ್ದೋಗುತ್ತೆ. ಏನು ಮಾಡಬೇಕು ನಾನು, ನನಗೆ ಗೊತ್ತಿಲ್ಲ. ಯಾಕಂದರೆ ನೀವು ಕೊಟ್ಟಿರೋ ತಳಿ, ನೀವು ನನಗೆ ಫೋನ್ ಮಾಡಿದ್ರೂ ಸಿಗ್ತಾ ಇಲ್ಲ, ನಿಮ್ಮ ಮಾರ್ಗದರ್ಶನ ಇಲ್ಲ. ಏನು ಮಾಡಬೇಕು ಇವತ್ತು ರೈತರು? ಈ ಥರದ ಒಂದು ಸುಳಿಗೆ ಕೂಡ ರೈತರು ಸಿಕ್ಕಾಕ್ಕೊಳ್ತಾ ಇರುವಂಥ ಈ ಸಂದರ್ಭದ ಒಳಗಡೆಗೆ ನಾವು ಇವತ್ತು ಒಂದು ಈ ಮುಂದಿನ ಗೋಷ್ಠಿಗಳಲ್ಲಿ ಈ ಥರದ ಉತ್ತಮ ತಳಿ ಅಂದರೆ ಏನು ಅದನ್ನು ನಾವು ಈಗ ಲಕ್ಷ್ಮಣ್ ಹುಣಸೆ ಬಗ್ಗೆ ಇಲ್ಲಿ ಬಂದಿದೆ, ವಿನಯ್ ಇಲ್ಲಿ ಬಂದಿದ್ರೆ ತುಂಬ ಚೆನ್ನಾಗಿರೋದು. ಆದರೆ ವಿನಯಲ್ಲೂ ಕಾಣಿಸ್ತಾ ಇಲ್ಲ. ಪದ್ಮರಾಜು ಅವರೇ ಅದ್ರ ಬಗ್ಗೆ ಹೇಳಿದ್ರೆ ಒಳ್ಳೆಯದು. ಅದರಿಂದ ರೈತರು ಇವತ್ತು ಇಂಥ ಒಂದು ಉತ್ತಮ ಲಕ್ಷ್ಮಣ ಹುಣಸೆ ಅನ್ನೋ ತಳಿ ತುಮಕೂರಲ್ಲಿ ಸಿಗುತ್ತೆ ಅನ್ನೋದಾದರೆ ಆ ಮಾರ್ಗದರ್ಶನ ಇಡೀ ಕರ್ನಾಟಕದ ರೈತರಿಗೆ ಲಕ್ಷ್ಮಣ ಹುಣಸೆ ಬಗ್ಗೆ ಮಾಹಿತಿ ಸಿಗಬೇಕು, ಮಾರ್ಗದರ್ಶನ ಸಿಗಬೇಕು. ಅದು ಇವತ್ತಿನ ಕಾರ್ಯಕ್ರಮದ ಒಂದು ಉದ್ದೇಶ ಕೂಡ ಆಗಿದೆ. ಎರಡನೇದಾಗಿ ಇವತ್ತು ಶೇಷಗಿರಿ ರಾವ್ ಅವರೆಲ್ಲ ಇದ್ದಾರೆ, ಅವರು ವಿಜ್ಞಾನಿ. ಆದರೆ ಅವರು ಹುಣಸೆ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತಂದರೆ ಈ ಅಪಘಾತಗಳನ್ನು ಆಗೋದನ್ನು ನಾವು ತಪ್ಪಿಸ್ಬೇಕು. ಅವರು ಇವತ್ತು 70 ಗಿಡಗಳನ್ನು ಕಡಿದ್ರಂತೆ. ಮೊನ್ನೆ ಯಾರೋ ಇಲ್ಲೇ ನಮ್ಮ ವಿಡಿಯೋದಲ್ಲೇ ಬಂತು, ನಮ್ಮ ಗ್ರೂಪ್ ಮಾಡಿದ ಮೇಲೇ. ಇವತ್ತು ಬೇಡ, ನಮಗಿದು ಆದಾಯದ ಮೂಲ ಆಗಿಲ್ಲ, ಹುಣಸೆ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ಅಂತ ಯಾರೋ ಯುವಕ 70 ಗಿಡಗಳನ್ನು ಕಡಿದು ಅಡಿಕೆ ಕೂರಿಸಿದ್ರಂತೆ. ಯಾಕಂದರೆ ಇವತ್ತು ಅಡಿಕೆ ಎಲ್ರಿಗೂ ತುಂಬ ಒಂದು ಮರೀಚಿಕೆ ಅಂತಲೇ ಹೇಳ್ಬೋದು, ಆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇದು ಎಷ್ಟು ಜಾಗ ತಗೊಳುತ್ತೆ, ಆದಾಯ ಏನಿಲ್ಲ, ಕಡ್ದು ಅಡಿಕೆ ಕೂರಿಸ್ಬಿಡೋಣ ಅನ್ನೋ ಮಟ್ಟಕ್ಕೆ ಇದ್ದಾರೆ. ಆದ್ದರಿಂದ ಯಾರೂ ಒಂದು ಮರನ ಕೂಡ ಹುಣಸೆ ಮರನ ಯಾರೂ ಕಡಿಬಾರ್ದು. ಇದು ಆದಾಯದ ಮೂಲ ಆಗಬೇಕು, ರೈತನ್ನ ಉಳಿಸ್ಬೇಕು. ಈ ದೃಷ್ಟಿಯಿಂದ ಇವತ್ತು ಒಳ್ಳೆ ಮಾರುಕಟ್ಟೆ ಸಿಕ್ಕಬೇಕು. ಕೇವಲ ಹುಣಸೆನ ಹುಣಸೆಯಾಗಿ ಮಾರೋದಲ್ಲ, ಅದಕ್ಕೆ 10 ರೀತಿಯ ಮೌಲ್ಯವರ್ಧನೆಗಳನ್ನು ಮಾಡಿ ನಾವು ಇವತ್ತು ಮಾರಾಟ ಮಾಡಬೇಕು.